ಹಾಯ್, DY ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ಇವತ್ತು ಅಶ್ವಗಂಧ ಶತಾವರಿ ಮಂಜಿಷ್ಠದ ಬಗ್ಗೆ ಉಪಯೋಗಗಳನ್ನ ತಿಳ್ಕೊಳ್ಳೋಣ. ನೋಡಿ, ಈ ಥರ ಹಾಲಿಗೆ ಮೂರನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋದು. ನೀವು ರಾತ್ರಿ ಊಟ ಆದ ನಂತರ ತಗೊಳ್ಬೇಕು. ಗ್ಯಾಸ್ಟ್ರಿಕ್ ಆಗಲಿ, ಸುಸ್ತಾಗಲಿ, ಮೈಕೈ ನೋವಾಗಲಿ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಪ್ರೆಗ್ನೆಂಟ್ ಇರೋರು, ವಯಸ್ಸಾದವರು, ನೀವು ಆಲ್ರೆಡಿ ಬೇರೆ ಏನಕ್ಕಾದರೂ ಮೆಡಿಸನ್ ತೊಗೋತಿರೋರು ಒಂದು ಸತಿ ಡಾಕ್ಟ್ರನ್ನ ಭೇಟಿ ಮಾಡಿ ನೀವು ತಗೊಳ್ಳೋದು ಒಳ್ಳೆಯದು. ಈಗ ನಿಮಗೆ ಶತಾವರಿ ಮಂಜಿಷ್ಠ ಅಶ್ವಗಂಧ ಮೆಡಿಕಲ್ ಶಾಪ್ಗಳಲ್ಲಿ, ಆಮೇಲೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಈಸಿಯಾಗಿ ಸಿಗ್ತಾಯಿದೆ. ನೋಡಿ, ಅಶ್ವಗಂಧ ಶತಾವರಿ ಮಂಜಿಷ್ಠ. ಇದನ್ನು ಅಶ್ವಗಂಧದ ಬೀಜಗಳು ಸತ ಉಪಯೋಗ ಆಗ್ತವೆ, ಬೇರು ಸತ ಉಪಯೋಗ ಆಗುತ್ತೆ, ಕಾಂಡನೂ ಸತ ಉಪಯೋಗ ಆಗುತ್ತೆ. ಇದನ್ನು ಹಿರಿಯರು ಎಲ್ಲದಕ್ಕೂ, ತಲೆನೋವು, ಮೈಕೈ ನೋವು ಎಲ್ಲದಕ್ಕೂ ಬಳಸ್ತಾಯಿದ್ರು. ಇದು ಶತಾವರಿ. ನೆಕ್ಸ್ಟು ನನಗೆ ಶತಾವರಿ ತುಂಬ ಇಷ್ಟ. ಯಾಕಂದರೆ ಮುಂಚೆಯಿಂದನೂ ಪೀರಿಯಡ್ಸ್, ಹೊಟ್ಟೆ ನೋವನ್ನ ನನಗೆ ಒಂದು ವಾರದಲ್ಲೇ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ಶತಾವರಿನ ನಾನು ಪೀರಿಯಡ್ಸ್ ಮುಂಚೆ, ಒಂದು ವಾರಕ್ಕೆ ಮುಂಚೆ ತಗೋತೀನಿ. ನಾನು ಪೀರಿಯಡ್ಸ್ ಆಗಿರೋದು ಗೊತ್ತಾಗಲ್ಲ, ನಾನು ಆರಾಮಾಗಿರ್ತೀನಿ, ಮೈಕೈ ನೋವು ಸತ ಇರೋದಿಲ್ಲ, ಅಷ್ಟು ಒಳ್ಳೆಯದು. ಇನ್ನು ಮಂಜಿಷ್ಠ ಬಗ್ಗೆ ಹೇಳೋದಾದರೆ, ಮುಖದಲ್ಲಿ ಕಲೆ ಆಗಲಿ ಯಾವುದೂ ಇರೋದಿಲ್ಲ, ಫೇಸ್ ನಿಮಗೆ ಹೊಳಿತಾ ಇರುತ್ತೆ. ಮಂಜಿಷ್ಠನ ನೀವು ಎರಡು ರೀತಿಯೂ ತೊಗೋಬೋದು. ಒಂದು ಟೀ ರೂಪದಲ್ಲಿ ಒಂದು ಲೋಟ ನೀರಲ್ಲಿ ಒಂದು ಸ್ಪೂನ್ನ ಕುದಿಸಿ ತೊಗೋಬೋದು. ಇಲ್ಲ ಈ ರೀತಿ ಅಶ್ವಗಂಧ, ಶತಾವರಿ, ಮಂಜಿಷ್ಠ ಎಲ್ಲವನ್ನು ಸತ ಹಾಲಿಗೆ ಹಾಕಿ ತೊಗೋಬೋದು. ಪೀರಿಯಡ್ಸಲ್ಲಿ ತೊಗೋಬೇಡಿ, ಪೀರಿಯಡ್ಸ್ ಮುಂಚೆ, ಪೀರಿಯಡ್ಸ್ ಆದ ನಂತರ ತೊಗೊಳ್ಳಿ. ನೋಡಿ, ನಾನಿಲ್ಲಿ 1 ಚಮಚ ಅಶ್ವಗಂಧ, 1 ಚಮಚ ಶತಾವರಿ ಮತ್ತು 1 ಚಮಚ ಮಂಜಿಷ್ಠ, ಇದು ಮೂರನ್ನು ಸೇರಿಸಿ ತೊಗೊತಾ ಇದ್ದೀನಿ. ಮೂರನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ನೋಡಿ, ಹಾಲು ಹಾಕ್ಕೊಂಡು, ನಂಗೆ ಸ್ವಲ್ಪ ಹಾಲು ಇಷ್ಟ ಇಲ್ಲ, ಸ್ವಲ್ಪ ಆದಷ್ಟು ನೀರಲ್ಲೇ ತೊಗೋತೀನಿ. ಹಾಲು ಇಷ್ಟ ಇರೋರು ಹಾಲಲ್ಲೇ ತೊಗೊಳ್ಳಿ. ನೀಟಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬೇಗ ಹೊಂದಲ್ಲ. ಶತಾವರಿ 108 ಕಾಯಿಲೆಗಳಿಗೆ ಸಂಜೀವಿನಿ ಅಂತ ಹೇಳ್ತಾರೆ. ದೇಹದಲ್ಲಿ ವಾತ, ಪಿತ್ತ, ಕಫ ಎಲ್ಲದಕ್ಕೂ ಸತ ಅಶ್ವಗಂಧ, ಶತಾವರಿ ತುಂಬಾ ಒಳ್ಳೆಯದು. ಇನ್ನು ಮಂಜಿಷ್ಠ ಬಗ್ಗೆ ಹೇಳೋದಾದರೆ, ರಕ್ತನ ಶುದ್ಧಿ ಮಾಡುತ್ತೆ, ದೇಹದಲ್ಲಿರೋ ವಿಷಕಾರಿ ಅಂಶನ ಹೊರಹಾಕುತ್ತೆ. ಹಾಗಾಗಿ ಮಂಜಿಷ್ಠನ ತೊಗೋತಾರೆ. ನೀವು ಟೀ ರೂಪದಲ್ಲಾದರೂ ತೊಗೋಬೋದು, ಸ್ಕಿನ್ ಗ್ಲೋಯಿಂಗಿಗೋಸ್ಕರ ತೊಗೋಬೋದು. ನಿಮಗೆ ಇದು ಆಯುರ್ವೇದಿಕ್ ಮೆಡಿಸನ್ ಎಲ್ಲ. ಇದೇ ಥರ ವಿಡಿಯೋಗಳಿಗಾಗಿ DY ಕುಕ್ಕಿಂಗ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.